ನಮಸ್ಕಾರ. ನಮ್ಮ ಕರ್ನಾಟಕ ಸೇನೆಯ ಎಲ್ಲ ಜಿಲ್ಲೆಯಲ್ಲಿ ಇವತ್ತು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿ ಬರಲಿ ಅಂತೇಳಿ ಎಲ್ಲ ಜಿಲ್ಲೆಯಲ್ಲಿ ಹೋರಾಟಗಳು ನಡೀತಾ ಇದೆ. ಇವತ್ತು ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳಿಗೆ, ರಾಜ್ಯ ಪದಾಧಿಕಾರಿಗಳಿಗೆ, ತಾಲೂಕು ಅಧ್ಯಕ್ಷರುಗಳಿಗೆ, ಆಟೋ ಘಟಕ ಪದಾಧಿಕಾರಿಗಳು, ಗಾರ್ಮೆಂಟ್ಸ್ ಪದಾಧಿಕಾರಿಗಳು, ಮಹಿಳಾ ಘಟಕ ಎಲ್ಲ ಸೇರಿ ಒಗ್ಗೂಡಿಯಾಗಿ ಇವತ್ತು ಕನ್ನಡ ಮಕ್ಕಳ ಭವಿಷ್ಯ ಉದ್ಧಾರಕ್ಕಾಗಿ ಇವತ್ತು ಹೋರಾಟಗಳು ನಡೀತಾ ಇದೆ. ಇಡೀ ರಾಜ್ಯಾಂತ ನಮ್ಮ ಕನ್ನಡ ಸೇನೆ ವತಿಯಿಂದ ಹೋರಾಟಗಳು ನಡೀತಾ ಇದೆ. ನಮ್ಮ ಜಿಲ್ಲಾ ಅಧ್ಯಕ್ಷರು, ರಾಜ್ಯ ಪದಾಧಿಕಾರಿ ಎಲ್ಲರಿಗೆ ಅಭಿನಂದನೆಗಳು. ಎಲ್ಲ ಕಡೆ ಹೋರಾಟ ಮಾಡಿ ಜಯ ಸಲ್ಲಿಸಿದ್ದಾರೆ. ಎಲ್ಲರಿಗೆ ಧನ್ಯವಾದಗಳು. ಇದೇ ರೀತಿ ಬೆಂಗಳೂರಿನಲ್ಲಿ ಸೋಮವಾರದಿಂದ ಪರ್ಮಿಷನ್ ತಗೊಂತ ಇದೀವಿ. ಇವತ್ತು ಸೋಮವಾರದಿಂದ ಹೋರಾಟ ಧರಣಿ ಬೆಂಗಳೂರಲ್ಲಿ ಕೂಡ್ತಾ ಇದೀವಿ. ಸಾವಿರಾರು ಜನ ಬೆಂಗಳೂರು ಬರಬೇಕು. ನಮ್ಮ ಕನ್ನಡ ಸೇನೆ ಎಲ್ಲ ಜಿಲ್ಲೆ ತಾಲೂಕು ವತಿಯಿಂದ ಎಲ್ಲರಿಗೆ ನನ್ನ ಮನವಿ ನಮ್ಮ ಕನ್ನಡ ರಾಜ್ಯಾಧ್ಯಕ್ಷ ಮಾತಾಡ್ತಾರೆ. ಎಲ್ಲರೂ ದಯವಿಟ್ಟು ಬರಬೇಕು ಹೋರಾಟಕ್ಕೆ. ಧನ್ಯವಾದಗಳು. ಇದನ್ನು ಮನಗಂಡು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಪುನರ್ ಪರಿಶೀಲಿಸಲು ಸಮಿತಿಯನ್ನು ರಚಿಸಿದೆ. ಸರ್ಕಾರಿ ಆದೇಶ ಸಂಖ್ಯೆ 2016ರ ಮೂಲಕ ಕೇಂದ್ರ ಹಾಗೂ ಖಾಸಗಿ ಸ್ವಾಮ್ಯದ ಉದ್ದಿಮೆ ಸಂಸ್ಥೆ, ಕೈಗಾರಿಕಾ ಕಚೇರಿಗಳು ಹಾಗೂ ಐಟಿಬಿಟಿ ಸಂಸ್ಥೆಗಳನ್ನು ವರದಿಯ ಅಡಿಯಲ್ಲಿ ತರುವ ಅವಶ್ಯಕತೆ ಇರುವ ಹಿನ್ನೆಲೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಪುನರ್ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಸಮಿತಿ ರಚಿಸಿ ಆದೇಶಿಸಿದೆ. ಮೇಲೆ ತಿಳಿಸಿರುವ ಎಲ್ಲ ಅಂಶಗಳನ್ನು ಪರಿಶೀಲಿಸಿದ ನಂತರ ಪರಿಷ್ಕರಿಸಿದ ವರದಿಯಲ್ಲಿ ಕಾಯ್ದೆ ಮಾಡಲು ಅಗತ್ಯವಿರುವ 14 ಅಂಶಗಳನ್ನು ಪಟ್ಟಿ ಮಾಡಿ ಘನ ಸರ್ಕಾರ ಅವಾಗಾಲಿಗೆ ಸಲ್ಲಿಸಿ ಅನುಷ್ಠಾನಕ್ಕೆ ಮನವಿ ಮಾಡಿರುತ್ತಾರೆ. ಆದ್ದರಿಂದ ಮಾನ್ಯರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ಕನ್ನಡಿಗರ ಮೇಲೆ ಅಪಾರ ಗೌರವ ಮತ್ತು ಕಾಳಜಿ ಇರುವ ತಾವುಗಳು ಅತಿ ಶೀಘ್ರದಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನು ಅನುಷ್ಠಾನಕ್ಕೆ ತರಬೇಕೆಂದು ಈ ಮೂಲಕ ತಮ್ಮಲ್ಲಿ ನಮ್ಮ ಸಂಘಟನೆಯಿಂದ ಮನವಿ ಮಾಡುತ್ತೇವೆ. ನಮ್ಮ ಕರ್ನಾಟಕ ಸಂಘಟನೆ